ಆದರೆ ಕ್ಯಾರೆಟ್ ಮಾತ್ರ ಸಿಗಲೇ ಇಲ್ಲ ಕಣ್ರಿ, ನಿಜ ಹೇಳ್ತೀನಿ. ಇಡೀ ಸಂತೆ ಎಲ್ಲ ಹುಡುಕಿದ್ದೀವಿ. ಖಾರದ್ದು ತಿನ್ನೋದೇನೋ ತಿಂದ್ಬಿಟ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ಬುಧವಾರ ಅಂದರೆ ಮಧುಗಿರಿನಲ್ಲಿ ಸಂತೆ ದಿನ. ಹಾಗಾಗಿ ನಾವಿಬ್ಬರು ಇವತ್ತು ಸಂತೆಗೆ ಬಂದಿದ್ದೀವಿ. ಸಂತೆ ಅಂದರೆ ಇದು ಒಂಥರ ಹೊಸ ಸಂತೆ. ಇವತ್ತು ಹೊಸ ಸಂತೆಗೆ ಬಂದಿದ್ದೀವಿ. ಹೊಸ ಸಂತೆಗೆ ಯಾಕೆ ಬಂದಿದ್ದೀವಿ, ಹೊಸ ಸಂತೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇಷ್ಟು ದಿನ ಸಂತೆ ಮಧುಗಿರಿ ಟೌನಲ್ಲಿ ಸಂತೆ ಮೈದಾನದಲ್ಲಿ ನಡೀತಿತ್ತು. ಆದರೆ ಇವತ್ತು ಇಲ್ಲಿ APMC ಅಂತಲೇ ಹೇಳ್ತಾರಲ್ಲ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತಾರಲ್ಲ, ಮಂಡಿ, ಅಲ್ಲಿ ನಡೀತಾ ಇರೋದು ಹೊಸ್ದಾಗಿದೆ. ಮೊದಲನೇ ಸಲ ಇಲ್ಲಿ ನಡೀತಾ ಇರೋದು. ಒಂದಷ್ಟು ದಿನಗಳಿಂದ ಇಲ್ಲೇ ಸಂತೆ ಮಾಡಬೇಕು ಅಂತ ಏನೋ ತೀರ್ಮಾನ ಮಾಡಿದ್ರಂತೆ. ಅವಾಗ ಏನೋ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳೆಲ್ಲ ಇಲ್ಲಿ ದೂರ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಸಿ ಏನೋ ಇದು ಮಾಡಿದರು. ಮತ್ತು ಈಗ ಯಾಕೋ ಇದ್ಕಿದ್ದಂಗೆ ಇಲ್ಲಿ ಸಂತೆ ಮಾಡಬೇಕು ಅಂತೇನೋ ಪ್ರಕಟಣೆ ಹೊರಡಿಸಿದ್ರಂತೆ. ಹಾಗಾಗಿ ಎಲ್ಲರೂ ಇಲ್ಲೇ ಬಂದು ಸಂತೆಗೆಲ್ಲ ಬಂದಿದ್ದಾರೆ ವ್ಯಾಪಾರಿಗಳು. ಈ ಒಂದಷ್ಟು ಜನ ಕಡಿಮೆ, ಸ್ವಲ್ಪ ಜನ ಇನ್ನೂ ಈಗ ಸಂತೆ ಶುರು ಆಗ್ತಿರೋದಕ್ಕೆ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಅಲ್ಲಿ ಇನ್ನೊಂದು ಅಂದರೆ ಒಂದು ಯಾವುದೇ ಒಂದು ವಿಷಯ ತಗೊಂಡ್ರು ಅದಕ್ಕೆ ಎರಡು ರೀತಿ ಇರುತ್ತೆ, ಒಂದು ಅನುಕೂಲ, ಅನಾನುಕೂಲ. ಇಲ್ಲಿ ಸಂತೆ ನಡೀತಿರೋದಕ್ಕೆ ಅನುಕೂಲ ಏನಂದರೆ, ಮರದ ನೆರಳಿದ್ದಾವೆ, ತುಂಬ ವಿಶಾಲವಾದ ಜಾಗ ಐತೆ, ಚೆನ್ನಾಗಿದೆ, ಅನುಕೂಲವಾಗಿ ಇದೆ. ಅನಾನುಕೂಲ ಏನಂದರೆ ತುಂಬ ದೂರ ಬರೋದಕ್ಕೆ, ಸ್ವಲ್ಪ ಟೌನು ಅಲ್ಲಾಂದರೆ ಹಳೆಯ ಇದು ಸಂತೆ ಅಂದರೆ ಸಂತೆ ಮೈದಾನ ಸರ್ಕಲ್ಗೆ ಹತ್ರ ಇತ್ತು, ಡೂಮ್ಲೆಟ್ ಸರ್ಕಲ್ಗೆ, ಟೌನ್ ಮಧ್ಯದಲ್ಲಿತ್ತು. ಎಲ್ಲ ಬರೋರಿಗೆಲ್ಲ ಹತ್ರ ಆಗೋದು. ಆದರೆ ಇದು ಸ್ವಲ್ಪ ದೂರ ಆಗುತ್ತೆ, ಟೌನ್ ಬಿಟ್ಟು ಹೊರಗಡೆ ಐತೆ, ಮಧುಗಿರಿ ಟೌನ್ ಬಿಟ್ಟು. ಯಾರಾದರೂ ವೆಹಿಕಲ್ಲಿರೋರೆಲ್ಲ ಬರ್ತಾರೆ ಆರಾಮಾಗಿ. ಹಳ್ಳಿ ಕಡೆಯಿಂದ ಬರೋರು, ಬಸ್ಸಲ್ಲೆಲ್ಲ ಬಂದು ಹೋಗೋ ಅಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ. ಅವರು ಅಲ್ಲೆಲ್ಲೋ ಇಳಿದು ಸರ್ಕಲಲ್ಲಿ, ಅಲ್ಲಿಂದ ಆಟೋದಲ್ಲಿ ಸೀಟ್ ಆಟೋ ಏನೋ ಇರುತ್ತಲ್ಲ ಅದರಲ್ಲಿ ಬಂದು ಇಲ್ಲೆಲ್ಲ ತೊಗೊಂಡು ಮತ್ತೆ ಹೋಗ್ಬೇಕಲ್ಲ, ಅದೊಂಚೂರು ಅವ್ರಿಗೆ ಕಷ್ಟ ಆಗುತ್ತೆ. ಮತ್ತು ತರಕಾರಿ ವ್ಯಾಪಾರಿಗಳಿಗೂ ಕಷ್ಟನೇ ಸ್ವಲ್ಪ. ಅಲ್ಲಂದರೆ ಬಸ್ ಅಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲೇ ತರಕಾರಿ ಎಲ್ಲ ಇಳಿಸಿ ಅಲ್ಲೆಲ್ಲ ವ್ಯಾಪಾರ ಮಾಡ್ಕೋತಿದ್ರು. ಈಗಂದರೆ ಅಲ್ಲಿಂದ ಮತ್ತೆ ಇವರು ತರಕಾರಿ ತರಬೇಕು ಅಂದ್ರೂ ಚೀಲಗಳೆಲ್ಲ ಇಲ್ಲಿಗೆ ತಗೊಬರ್ಬೇಕಲ್ಲ, ಲಗೇಜು ಚಾರ್ಜು ಎಲ್ಲ ಇದಾಗುತ್ತೆ ಅವ್ರಿಗೂ. ಅದೊಂದಿದು. ಅದು ಬಿಟ್ಟರೆ ಅದೇ ಬೇರೆ ಎಲ್ಲ ಚೆನ್ನಾಗಿದೆ. ಇಲ್ಲಿ ಹಳೇ ಸಂತೆಯಲ್ಲಿ ಅಂದರೆ ಸಂತೆ ಮೈದಾನ, ಸಂತೆ ಬೀದಿ, ಅಲ್ಲಿ ತುಂಬ ಗಜಿಬಿಜಿ, ಗಲಾಟೆ ಅಂತಾರಲ್ಲ, ಆ ಥರ ಇರೋದು. ತುಂಬ ಇಕ್ಕಟ್ಟು, ಜನಸಂದಣಿ ಜಾಸ್ತಿ ಇರ್ತಿತ್ತು. ಇಲ್ಲಿ ವಿಶಾಲವಾಗೈತೆ ಜಾಗ ಏನೋ ವಿಶಾಲವಾಗೈತೆ, ಮರದ ನೆರಳು ಎಲ್ಲ ಇದ್ದಾವೆ. ಅದೇ ಸ್ವಲ್ಪ ದೂರ ಆಗುತ್ತೆ ಅನ್ನೋದು ಒಂದು ಅನಾನುಕೂಲ ಇದೆ, ಒಂದು ಅನುಕೂಲನೂ ಇದೆ. ಪ್ಲಸ್ಸು ಮೈನಸ್ಸು, ಪಾಸಿಟಿವ್ ನೆಗೆಟಿವ್ ಎರಡೂ, ಏನೇ ಒಂದು ವಿಷಯ ತಗೊಂಡ್ರು ಆ ಥರ ಇರುತ್ತೆ. ನೋಡಬೇಕು ಮುಂದೇನೂ ಸಂತೆ ಇಲ್ಲೇ ಮುಂದುವರಿಸ್ತಾರ ಅಥವಾ ಮತ್ತೆ ಅಲ್ಲಿಗೆ ಹೋಗ್ತಾರ. ನಾವಿಲ್ಲೆಲ್ಲ ಸಂತೆ ಎಲ್ಲ ಸುತ್ತಾಡಿಕೊಂಡು, ಹೊಸ್ದಾಗಿ ಇನ್ನೂ ಸಂತೆ ಶುರುವಾಗಿರೋದಲ್ವ, ಹೇಗಿರ್ಬೋದು ಏನೋ ಒಂಥರ ಖುಷಿ, ಕುತೂಹಲ ಸಂತೆ. ಅದಕ್ಕೆ ಸಂತೆ ಎಲ್ಲ ಪೂರ್ತಿ ಎಲ್ಲ ಓಡಾಡ್ಕೊಂಡು ಬಂದ್ವಿ, ಏನೂ ತೊಗೊಳ್ಲಿಲ್ಲ. ಒಂದು ರೌಂಡ್ ಎಲ್ಲ ಓಡಾಡ್ಕೊಂಡು ಬಂದಿಲ್ಲಿ ಕಬ್ಬಿನ ಹಾಲು ಕುಡಿಯೋಣ ಅಂತ ಬಂದ್ವಿ. ಇಲ್ಲಿ ನೋಡಿರಿ, ಕಬ್ಬಿನ ಹಾಲು ಇಲ್ಲಿ ಲಾಸ್ಟಲ್ಲಿದ್ದು. ನಾವು ಯಾವಾಗ್ಲೂ ವಿತೌಟ್ ಐಸ್ ತಗೋತೀವಿ, ಇಲ್ಲೂ ಸಹ ವಿತೌಟ್ ಐಸೇ ತೊಗೊಂಡ್ವಿ. ಚೀಯರ್ಸ್ ಮಾಡಿಕೊಂಡು ಕಬ್ಬಿನ ಹಾಲು ಕುಡಿದ್ವಿ. ಇಲ್ಲಿ ನೋಡಿರಿ ಎಷ್ಟು ದೊಡ್ಡ ಲೋಟದಲ್ಲಿ ಕಬ್ಬಿನ ಹಾಲು ಕೊಟ್ಟಿದ್ದಾರೆ ಅಂದರೆ, ಅಯ್ಯಪ್ಪ, ಬರ್ಬೇಕಾದ್ರೆ ಈಗ ತಾನೇ ತಿಂಡಿ ತಿನ್ಕೊಂಡು ಬೇರೆ ಬಂದಿದ್ವಾ. ನನಗಂತೂ ಹೊಟ್ಟೆನೇ ತುಂಬೋಗಿತ್ತು. ಆದರೂ ಕುಡ್ದೆ ಹಾಗೇ. ಇದು ಬಂದುಬಿಟ್ಟು ನೋಡಿರಿ ಎಷ್ಟು ದೊಡ್ಡ ಲೋಟ, 30 ರೂಪಾಯಿ ಆರಾಮಾಗಿ ಕೊಡ್ಬೋದು ಈ ಲೋಟಕ್ಕೆ. ತುಂಬ ದೊಡ್ಡ ಗ್ಲಾಸ್ ಅಲ್ವಾ. ಕಬ್ಬಿನ ಹಾಲು, ಕಬ್ಬಿನ ಜ್ಯೂಸು ಅನ್ಬೋದು, ಕಬ್ಬಿನ ಹಾಲು ಅನ್ಬೋದು. ಇದು ಕುಡಿದ್ವಿ. ಅಲ್ಲಿಂದ ಹಾಗೆ ಸಂತೆಯಲ್ಲಿ ಏನಾದರೂ ತರಕಾರಿ ತಗೊಳೋಣ ಅಂತ ಓಡಾಡ್ಕೊಂಡು ಮುಂದೆ ಬರ್ತಿದ್ರೆ, ಇಲ್ಲಿ ಟೀ ಅಣ್ಣ ಒಬ್ಬರು ಕಾಣಿಸಿದ್ರು, ಟೀ ಮಾರ್ತಾಯಿದ್ರು. ಇವರು ಮಾತಾಡಿಸ್ಬಿಟ್ರು ನಮ್ಮನ್ನು. ನಿಮ್ಮನ್ನು ನೋಡ್ತೀನಿ, ವೀಡಿಯೋದಲ್ಲೆಲ್ಲ ನೋಡಿದ್ದೀನಿ ನಿಮ್ಮನ್ನೆಲ್ಲ ಅಂತ ಹೇಳಿದ್ರು. ನಮ್ಮದು ವೀಡಿಯೋ ಮಾಡಿರಿ, ನಮ್ಮನ್ನು ಹಾಕಿ ವೀಡಿಯೋದಲ್ಲಿ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು, ಅವ್ರು ಮಾತಾಡ್ಸಿದ್ದು ಖುಷಿ ಆಯಿತು. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಈಗ ತಾನೇ ಕಬ್ಬಿನಲ್ಲಿ ಕುಡ್ಕೊಬಂದಿದ್ವಿ. ಆದರೂ ಅವ್ರು ಮಾತಾಡ್ಸೋದ್ರಲ್ಲ ಆ ಪ್ರೀತಿಗೋಸ್ಕರ ಒಂದು ಲೋಟ ಟೀ ಇಸ್ಕೊಂಡು, ಅದನ್ನೇ ಒಂದೇ ಲೋಟ ಟೀನಲ್ಲೇ ಮತ್ತಿನ್ನೊಂದು ಲೋಟ ಇಸ್ಕೊಂಡು ಬೈಟು ಮಾಡಿಕೊಂಡು ನಾನು ನಮ್ಮ ಶ್ರೀಮತಿಯವರು ಟೀ ಕುಡಿದ್ವಿ. ಹಾಗೆ ಇವ್ರನ್ನ ಮಾತಾಡಿಸ್ಬೇಕಾದ್ರೆ ಗೊತ್ತಾಯಿತು, ಇವರು ಪ್ರತಿ ವಾರ ಸಂತೆಯಲ್ಲಿ ಟೀ ಮಾರ್ತಾರಂತೆ. ನಾನು ಕೇಳಿದೆ, ನೀವು ಬುಧವಾರ ಸಂತೆ ನಡೆಯುತ್ತೆ, ಇಲ್ಲಿ ಟೀ ಮಾರ್ತೀರಾ, ಮಿಕ್ಕಿದ ದಿನ ಏನು ಮಾಡ್ತೀರಾ ಬೇರೆ ದಿನ ಅಂತ ಕೇಳಿದೆ. ಅವರು ಬೇರೆ ದಿನವೂ ಅಷ್ಟೇ ಪಾವಗಡ, ಗೌರಿಬಿದನೂರು ಸುತ್ತಮುತ್ತ ಎಲ್ಲೆಲ್ಲಿ ಸಂತೆಗಳಾಗುತ್ತೋ ಅಲ್ಲೆಲ್ಲ ಬೇರೆ ಊರಿಗೂ ಇದೇ ಥರನೇ ಹೋಗ್ಬಿಟ್ಟು ಟೀ ಮಾರ್ತಾರಂತೆ ಸಂತೆನಲ್ಲೇ. ತುಂಬ ಶ್ರಮಜೀವಿ ಅನ್ನಿಸ್ತು, ತುಂಬ ಖುಷಿ ಆಯಿತು. ಇದ್ರ ಮಧ್ಯೆ ಅವ್ರು ನಗ್ನಗ್ತಾ ಖುಷಿಯಾಗಿದ್ದಾರಲ್ಲ, ಇಂಥವರೇ ಇನ್ಸ್ಪಿರೇಷನ್ನು. ತುಂಬ ಖುಷಿ ಆಯಿತು ಅವ್ರು ಮಾತಾಡ್ಸಿದ್ದು. ಮತ್ತು ಟೀ ದುಡ್ಡು ಕೊಡೋಕವ್ರು ಬೇಡ ಅಂದರು. ಇಲ್ಲ, ನೀವು ತುಂಬ ಕಷ್ಟಪಟ್ಟು ದುಡಿತಾ ಇದ್ದೀರಾ, ನಿಮ್ಮ ಹತ್ರ ಎಲ್ಲ ಫ್ರೀ ತೊಗೊಂಡ್ರೆ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಟೀ ಕಾಸು ಕೊಟ್ಟೆ ಅವ್ರಿಗೆ. ಹಾಗೆ ಆಮೇಲೆ ಅಲ್ಲಿಂದ ಮುಂದೆ ಇಲ್ಲಿ ತರಕಾರಿ ಏನಾದರೂ ತೊಗೋಬೇಕು ಅಂತ ಸ್ವಲ್ಪ ಬಂದು ಇಲ್ಲಿ ನೋಡಿದ್ರೆ, ಇಲ್ಲಿ ಒಬ್ಬರು ರೈತರು ಬಂದು ಇಟ್ಕೊಂಡಿರೋ ತರಕಾರಿ, ಇದು ಬೀನ್ಸು. ಈ ಬೀನ್ಸ್ ಅಂತೂ ತುಂಬ ಸಲ ನಾಟಿ ಬೀನ್ಸು ಕಡಿಮೆ ಸಿಗೋದು, ಹೈಬ್ರಿಡ್ ಬೀನ್ಸ್ ಏನೋ ಬರುತ್ತಲ್ಲ ಆ ಥರ ಸಿಗ್ತೈತೆ.
ಇಲ್ಲಿ ನಾಟಿ ಬೀನ್ಸ್ ಇಟ್ಕೊಂಡಿದ್ರು ಯಾರೋ ರೈತರು ಬೆಳೆದಿರೋರೇ. ಅಲ್ಲಿ ಬಂದ್ವಿ ತೊಗೊಂಡ್ವಿ. ನಮ್ಮ ಶ್ರೀಮತಿಯವರು ಬೀನ್ಸ್ ತೊಗೊಂಡ್ರು. ಹಾಗೆ ಕೊತ್ತಂಬರಿ ಸೊಪ್ಪು ಅವರೇ ಬೆಳೆದಿತ್ತಂತೆ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ರು. ಆ ಕೊತ್ತಂಬರಿ ಸೊಪ್ಪು ತೊಗೊಂಡ್ವಿ. ಇನ್ನೊಂದೇನೆಂದರೆ ಇಲ್ಲಿ ಅವರು ಒಬ್ಬರೇ ರೈತರೇ ಬೆಳೆದಿರ್ತಾರಲ್ಲ, ಒಂದೊಂದು ಎರಡೆರಡು ತರಕಾರಿ ಇಟ್ಕೊಂಡಿರ್ತಾರಲ್ಲ, ಅಂಥವ್ರ ತಗೆ ರೇಟ್ ಕಡಿಮೆ ಇರುತ್ತೆ ಮತ್ತು ಫ್ರೆಶ್ ಇರುತ್ತಂತೆ ತರಕಾರಿ. ಈ ಗುಟ್ಟನ್ನು ನಮ್ಮ ಶ್ರೀಮತಿಯವರೇ ಹೇಳಿದ್ದು. ಆಮೇಲೆ ಅಲ್ಲೇ ಪಕ್ಕದಲ್ಲೇ ಸೊಪ್ಪು ತಗೊಳ್ಳೋಣ, ಸೊಪ್ಪು ಮಾಡೋದಕ್ಕೆ ಮಿಕ್ಸ್ ಸೊಪ್ಪು ಅಂತ ಬಂದ್ವಿ. ಇಲ್ಲಿ ನೋಡಿರಿ, ಇವರು ಕಟ್ಟಿಬಿಟ್ಟಿದ್ದಾರೆ ಸೊಪ್ಪು. ಇದನ್ನು ಮುಂಚೆಲ್ಲ ನಾವು ತೊಗೋಬೇಕಾದ್ರೆ ಹೆಂಗೆ ಅಂದರೆ ಎಲ್ಲ ಕಟ್ಟು ಇಟ್ಕೊಂಡಿರೋರು ಬೆರಕೆ ಸೊಪ್ಪು ಎಲ್ಲದರಲ್ಲೂ ಎರಡೆರಡು ಬುಡ ತೊಗೊಂಡು ಕೊಡೋರು. ಇವರು ಮುಂಚೆನೇ ಇದು ಮಾಡಿ ಒಂದು ಕಟ್ಟಿಟ್ಬಿಟ್ಟಿದ್ದಾರೆ. 30 ರೂಪಾಯಿನ ಈ ಕಟ್ಟು, 20 ರೂಪಾಯಿ 30 ರೂಪಾಯಿ ಮರ್ತೋದೆ. ಇಷ್ಟು ಚೆನ್ನಾಗಿದೆ ಸೊಪ್ಪು, ನಮ್ಗೆ ಇಷ್ಟು ಸಾಕಾಗುತ್ತೆ ನಮ್ಮ ಮನೆಗೆ ಮಸ್ಸೊಪ್ಪು ಮಾಡೋದಕ್ಕೆ. ಅಲ್ಲಿಂದ ಹಾಗೆ ಬಂದು ಮುಂದೆ ಸೌತೆಕಾಯಿ ತಗೊಳ್ಳೋಣ ಅಂತ ಬಂದ್ವಿ. ಈ ರೈಸ್ ಐಟಮ್ ಏನಾದರೂ ಮಾಡಿದ್ರೆ ಪಲಾವ್, ಮೊಸರು ಬಜ್ಜಿ ಬೇಕೇ ಬೇಕಲ್ವಾ. ಪಲಾವ್ ಮಾಡಿದ್ರೆ ಟೊಮೊಟೊ ಬಾತ್ ಈ ಥರ ಮೊಸರು ಬಜ್ಜಿ ಮಾಡೋದಕ್ಕೆ. ಮತ್ತು ಸೌತೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಹಾಗಾಗಿ ಸೌತೆಕಾಯಿ ತೊಗೊಂಡ್ವಿ. ಅಲ್ಲಿಂದ ಹಾಗೆ ಮುಂದೆ ಎಲ್ಲ ಓಡಾಡ್ಕೊಂಡು ಬರ್ತಾಯಿದ್ವಿ. ಸಂತೆಯಲ್ಲಿ ಏನೇನು ತರಕಾರಿ ಇದೆ ಎಲ್ಲ ನೋಡಿಕೊಂಡು ಸಂತೆ ತುಂಬ ಓಡಾಡ್ತಾಯಿದ್ವಿ. ನಮಗೆ ಮುಖ್ಯವಾಗಿ ಸಂತೆನಲ್ಲಿ ಬೇಕಿದ್ದು ಕ್ಯಾರೆಟ್. ಎಲ್ಲ ಮಿಕ್ಸ್ ತರಕಾರಿ ಎಲ್ಲ ತೊಗೊಂಡಿದ್ದೀವಿ, ಆದರೆ ಕ್ಯಾರೆಟ್ ಮಾತ್ರ ಸಿಗಲೇ ಇಲ್ಲ ಕಣ್ರಿ. ನಿಜ ಹೇಳ್ತೀನಿ, ಇಡೀ ಸಂತೆ ಎಲ್ಲ ಹುಡುಕಿದ್ದೀವಿ, ಎಲ್ಲೂ ಕ್ಯಾರೆಟ್ ಇಲ್ಲ. ಒಂದು ಹತ್ರನೇ ಅನಿಸುತ್ತೆ ಇದ್ದಿದ್ದು ಕ್ಯಾರೆಟು. ಅದು ಎಲ್ಲ ಹಳೇ ಕ್ಯಾರೆಟ್. ಬೇರೆ ಸಂತೆಯಲ್ಲಿ ಹೆಚ್ಚಾಗಿರೋವು ಮಿಕ್ಕಿರೋವು ತಂದಿಟ್ಕೊಂಡಿದ್ರು, ಎಲ್ಲ ಬಾಡ್ದಂಗೆ ಆಯಿತು ಒಂಥರ. ಅದಕ್ಕೆ ತಗೊಳ್ಲಿಲ್ಲ. ಅಲ್ಲಿ ಇಡೀ ಸಂತೆ ಎಲ್ಲ ಹುಡುಕಿದ್ದೀವಿ, ಎಲ್ಲೂ ಕ್ಯಾರೆಟ್ ಸಿಗಲಿಲ್ಲ. ಸಂತೆ ಪೂರ್ತಿ ಕ್ಯಾರೆಟೇ ಸಿಕ್ಕಿಲ್ಲ. ಸರಿ ಏನು ಮಾಡೋದು ಅಂತ ಹಾಗೆ ಮುಂದೆ ಹೋಗ್ಬೇಕಾದ್ರೆ ಇಲ್ಲಿ ಅವರೆಕಾಯಿ ಕಾಣಿಸ್ತು. ಈ ಕಾಲದಲ್ಲಂತೂ ಅವರೆಕಾಯಿ ತೊಗೊಂಡಿಲ್ಲ ಅಂದರೆ ಹೆಂಗೆ, ಅವರೆಕಾಯಿ ಸೀಸನ್ ಇನ್ನು ಸ್ವಲ್ಪ ದಿನಕ್ಕೆ ಮುಗಿದೋಗ್ಬಿಡುತ್ತೆ. ಅದಕ್ಕೆ ಅವರೆಕಾಯಿ ತೊಗೊಂಡ್ವಿ. ಈ ಸಲ ಅಂತೂ ಅವರೆಕಾಯಿ ಏನೋ ರೇಟ್ ಜಾಸ್ತಿ ಆಗಲೇ ಇಲ್ಲಪ್ಪ, ತುಂಬ ಜನ ಬೆಳೆದಿದ್ದಾರೆ ಅನಿಸುತ್ತೆ. ಮುಂಚೆ ಎಲ್ಲ ಹೋದ ವರ್ಷ ಎಲ್ಲ 1.5 kg 100 ರೂಪಾಯಿಗೆ ಈ ಥರ ಇತ್ತು. ಇವತ್ತು 100 ರೂಪಾಯಿಗೆ 2.5 kg ಈ ಸಂತೆಯಲ್ಲಿ ತೊಗೊಂಡಿದ್ದು ನಾವು. ರೇಟು ತುಂಬ ಕಡಿಮೆ, ಜಾಸ್ತಿ ಆಗಲಿಲ್ಲ ಈ ಸಲ. ಯಾಕೋ ತುಂಬ ಬೆಳೆದಿದ್ದಾರೆ ಅನಿಸುತ್ತೆ. ಅವರೆಕಾಯಿ ತೊಗೊಂಡಾದ್ಮೇಲೆ ಹಾಗೆ ಮುಂದೆ ಬಂದು ಇಲ್ಲಿ ಮರ ಜರಡಿ ಬೇಕಿತ್ತು ನಮಗೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ ಮರ ಜರಡಿ ಅಂದ್ರೇನು ಅಂತ. ಅದೇ ಮನೇಲಿ ಅಕ್ಕಿ ಕೇರೋದಕ್ಕೆ, ರಾಗಿ ಇದು ಮಾಡೋದಕ್ಕೆಲ್ಲ, ಕ್ಲೀನ್ ಮಾಡ್ಕೊಳೋದಕ್ಕೆಲ್ಲ ಬಳಸ್ತಾರಲ್ಲ, ಮರ ಜರಡಿ ತೊಗೊಳೋದಕ್ಕೆ ಬಂದ್ವಿ. ಇವರು ಒಂದು ಸಲ ಹಳೇ ಸಂತೆ ಬೀದಿಲಿ ಸಂತೆ ಮಾಡಬೇಕಾದ್ರೆ ಇವ್ರು ಪ್ರತಿ ವಾರ ಇಲ್ಲಿ ಮಾರ್ತಾರೆ ಬಿದಿರು ಮರ ಇವೆಲ್ಲ. ಇವ್ರ ಹತ್ರನೇ ನಾವು ಗುಲ್ಕೆ ಅಂತೀವಿ ನಾವು, ಬುಟ್ಟಿ ಇರ್ತದಲ್ಲ ಬಿದಿರು ಬುಟ್ಟಿ, ಅದು ತೊಗೊಂಡಿದ್ವಿ. ನಮ್ಮ ಮನೇಲಿ ತರಕಾರಿ ಎಲ್ಲ ಹಾಕಿಡ್ತಾಯಿದ್ವಿ ಹಳೆ ಮನೇಲಿದ್ದಾಗಲೂ. ಈಗಲೂ ಅದರಲ್ಲೇ ಹಾಕಿಡೋದು ತರಕಾರಿನ, ಬಿದಿರು ಬುಟ್ಟಿ. ಆ ಥರ ಬಿದಿರು ಬುಟ್ಟಿ ತೊಗೊಂಡಿದ್ವಿ. ಈಗ ಅವರೇ ಗುರ್ತಿಡಿದು ಮಾತಾಡ್ಸಿದ್ರು ನಮ್ಮನ್ನು, ಎಲ್ಲ ವೀಡಿಯೋ ಮಾಡಿದ್ರಿ ಅಲ್ವಾ ಅಂತ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಇದನ್ನು ತಗೊಳ್ಳೋಣ ಅಂತ ಬಂದು ತೊಗೊಂಡ್ವಿ. ಒಂದು ನಮ್ಮ ಶ್ರೀಮತಿಯವ್ರು ಏನೋ ಸ್ವಲ್ಪ ಅವ್ರು ಹೇಳಿದ ರೇಟ್ಗೂ ಇವರು ಸ್ವಲ್ಪ ಚೌಕಾಸಿ ಏನೋ ವ್ಯಾಪಾರ ಎಲ್ಲ ಮಾಡಿ ಅವ್ರನ್ನ ಸಜೆಷನ್ ಎಲ್ಲ ಕೇಳಿದ್ರು. ಇವಾಗ ತೊಗೊಂಡೋಗ್ತೀವಿ, ಇದು ಏನೋ ಬಳದಿರ್ತಾರಲ್ಲ ಮೇಲೆಲ್ಲ ಬಣ್ಣದ್ದು, ಇದು ಅದೆಲ್ಲ ಹೋಗ್ಬಿಟ್ರೆ ಹಾಳಾದರೆ ಮತ್ತೆ ನಾವು ಬಳಸಿದ ಮೇಲೆ ನಾವು ಹೇಗೆ ಮಾಡ್ಬೋದು ಏನು ಅಂತೆಲ್ಲ ಅವರು ಅದಕ್ಕೆಲ್ಲ ಸಜೆಷನ್ ಕೊಟ್ಟರು. ಗ್ರಂಥಿಗೆ ಅಂಗಡಿಲೇನೋ ಸಿಗುತ್ತಂತೆ ಸರಿ ಪೌಡ್ರು ಅಂತ ಏನೋ ಹೇಳ್ಬೇಕಂತೆ, ಮರಕ್ಕೆ ಬಳಿಯೋದು. ಅದನ್ನು ತಂದು ನಾವು ಮಾಮೂಲಿ ಬಿಸಿನೀರು ಕಾಸಿ ಸರಿ ಮಾಡ್ದಂಗೆ ಮಾಡಿಬಿಟ್ಟು ಅದಕ್ಕೆ ಆ ಪೌಡ್ರ್ ಹಾಕಿ ಅದನ್ನೇ ಇದಕ್ಕೆ ಬಳಿದ್ರೆ ಆಯ್ತಂತೆ. ಅದೆಲ್ಲ ನಮಗೆ ಗೊತ್ತಿರಲಿಲ್ಲ. ಹಳೆ ಕಾಲದಲ್ಲೆಲ್ಲ ಮುಂಚೆ ಗಂಜಿ ಬಳಿತಾಯಿದ್ರು, ಗೋವು ಹಸಿನ ಗಂಜಲ್ಲೇ ನಾವು ಬಳಿತಾಯಿದ್ರು. ಈಗ ಹೊಸ್ದಾಗಿ ಈ ಥರ ಸರಿ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು, ಆಮೇಲೆ ರೊಟ್ಟಿ ಹೆಂಚಬೇಕಿತ್ತು. ನಮ್ಮ ಹಳೇದು ಮನೆಯಲ್ಲಿ ರೊಟ್ಟಿ ಹೆಂಚು ಬಳಸ್ತಿದ್ವಿ. ಅದು ನಾನ್ ಸ್ಟಿಕ್ ಏನೋ ಅಂತಾರಲ್ಲ, ಅದು ಮೇಲೆಲ್ಲ ಒಂದು ಲೇಯರ್ ಕಿತ್ತೋಗೋ ಥರ ಏನಾಗಿತ್ತು. ಅದು ಬಳಸಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ್ರು ಯಾರು. ಸರಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದಮೇಲೆ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ತಂದಿರಲಿಲ್ಲ. ಚಿಕ್ಕದೊಂದು ದೋಸೆ ಹೆಂಚಿದೆ ನಮ್ಮ ಮನೇಲಿ, ನೋಡಿದ್ರೆ ನಮ್ಮ ಅಮ್ಮ ಬಳಸ್ತಿದ್ದು ಎರ್ಕದಲ್ಲಿ ಮಾಡಿರೋದು. ಆ ದೋಸೆ ಹೆಂಚಲ್ಲೇ ರೊಟ್ಟಿ ಬಳಿಯೋದಕ್ಕೆ ಬರೋಲ್ಲ. ಅದು ದೋಸೆ ಒಯ್ಬೋದು, ರೊಟ್ಟಿ ಮಾಡೋದಕ್ಕೆ ಬರೋಲ್ಲ, ರೊಟ್ಟಿ ನೀಟಾಗಿ ಎದ್ದೊಳಲ್ಲ. ಅದಕ್ಕೆ ಒಂದು ಕಬ್ಬಿಣದ ರೊಟ್ಟಿ ಹೆಂಚು ತಗೊಳ್ಳೋಣ ಅಂತ ನೋಡಿದ್ವಿ. ಇಲ್ಲಿ ಎಲ್ಲೂ ಸಿಗಲಿಲ್ಲ ಸಂತೆನಲ್ಲಿ. ಬರೀ ಕಬ್ಬಿಣದ ಐಟಮ್ ಬೇರೆ ಬೇರೆ ಇದ್ವು, ಆದರೆ ಹೆಂಚಿರಲಿಲ್ಲ. ಹಾಗಾಗಿ ಬೇಡ, ಇಲ್ಲಿ ಕಬ್ಬಿಣದ ಅಂಗಡಿಲಿ ಸಿಗ್ಬೋದು ನೋಡೋಣ ಟೌನ್ ಒಳಗಡೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಸಂತೆಯಲ್ಲಿ ಏನೇನು ತೊಗೊಂಡಿದ್ವು ತರಕಾರಿ ಅದೆಲ್ಲ ತೊಗೊಂಡು ಮಧುಗಿರಿ ಟೌನಿಗೆ ಬಂದ್ವಿ. ಈ ಮಧುಗಿರಿ ಟೌನಿಗೆ ಬಂದು ಇಲ್ಲಿ ನಾವು ಲಾಸ್ಟ್ ಟೈಮು ಈ ಡಬ್ಬದ ಜಲ್ಡೆ ಅಂತಾರಲ್ಲ, ಅಕ್ಕಿ ಜಲ್ಡಿ ಹಿಡಿಯೋದು, ಆ ಡಬ್ಬದ ಜಲ್ಡೆ ಮಸಗುಂಡು ಏನೇನೋ ತೊಗೊಂಡೋಗಿದ್ವಲ್ಲ, ಅದೇ ಕಬ್ಬಿಣದ ಅಂಗಡಿಗೆ ಬಂದ್ವಿ. ಆವಾಗ ನಾವು ತೊಗೊಂಡಾಗ ಒಬ್ರು ಇದ್ರಲ್ಲ, ಅವ್ರು ಇರಲಿಲ್ಲ. ಇವ್ರ ಅಣ್ಣನೋ ಇವ್ರ ತಮ್ಮನೋ ಅಂತೆ ಅವರು, ಇವ್ರು ಬೇರೆ ಇದ್ದರು. ಮತ್ತು ಇಲ್ಲಿ ಕೇಳಿದ್ದಕ್ಕೆ 2 ಥರ 3 ಥರ ಕೊಟ್ಟರು. ಒಂದು ಹಿಂಡಾಲಿಯಮ್ದು ಅಂತ ಹೇಳಿದ್ರು. ಅದೇನೋ ಹಿಂಡಾಲಿಯಮ್ದು ಬೇಡ, ಕಬ್ಬಿಣದ್ದೇ ಬೇಕು ನಮಗೆ ಅಂತ ಹೇಳಿದ್ರು. ಕಬ್ಬಿಣದಲ್ಲೂ 2 ಥರ ಇದ್ವು. ಅವರು ಒಂದು ತಕ್ಕೊಟ್ರು, ಅದು ಫುಲ್ಲು ಕಬ್ಬಿಣದ್ದೇ ಅಂತೆ. ಇದು ರಸ್ಟ್ ಬರಲ್ವಾ ಏನು ಅಂತ ಹೇಳಿದ್ಕೆ ತೊಳೆದು ಬಟ್ಟೆನಲ್ಲಿ ಒರೆಸ್ರಿ, ತೊಳೆದು ಹಾಗೆ ಇಟ್ಟರೆ ರಸ್ಟ್ ಬರುತ್ತೆ
ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮ್ಮ ಶ್ರೀಮತಿಯವರು ನೋಡಿ ಚೆನ್ನಾಗಿರೋದೊಂದು ರೊಟ್ಟಿ ಹಂಚಿ ತಗೊಂಡ್ರು. ಸಂತೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಮಧುಗಿರಿನಲ್ಲಿ MNK ಚೌಟ್ರಿ ಅಂದರೆ MNK ಛತ್ರ ಅಲ್ಲಿ ಅವರೇಕಾಯಿ ಮೇಳ ಇದೆ ಅಂತ ಗೊತ್ತಾಯಿತು. ಸರಿ ಅಲ್ಲಿಗೆ ಹೋಗಿ ನೋಡ್ಕೊಬರೋಣ ಏನೇನು ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ತರಕಾರಿ ಎಲ್ಲ ತೊಗೊಂಡಿದ್ವಲ್ಲ ಜರಡಿ ಎಲ್ಲ ಅದೆಲ್ಲ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಮನೇಲಿ ಇಟ್ಬಿಟ್ಟು ಬಂದ್ವಿ. ಹಿಂಗೆ ಇದಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದು ಅವರೇಕಾಯಿ ಮೇಳ ಇಲ್ಲಿಗೆ ಬಂದಿದ್ದೀವಿ. ಏನೇನಿದೆ ನೋಡ್ಕೊಬರೋಣ ಬನ್ನಿ, ನಿಮಗೂ ತೋರಿಸ್ತೀವಿ ಇಲ್ಲಿ ಏನೇನಿತ್ತು, ಏನೇನು ಸಿಕ್ತು ಅಂತ ಹೇಳ್ಬಿಟ್ಟು, ಏನೇನು ತೊಗೊಂಡ್ವಿ ಅಂತೆಲ್ಲ. ಹೆಸರು ಮಾತ್ರ ಅವರೇಕಾಯಿ ಮೇಳ ಅಂತ ಇತ್ತು, ಆದರೆ ಅವರೇಕಾಯಿಗಿಂತ ಜಾಸ್ತಿ ಇಲ್ಲಿ ಬೇರೆ ವಸ್ತುಗಳನ್ನೇ ಮಾರ್ತಾಯಿದ್ರು. ಬಟ್ಟೆಗಳು ಅಂದರೆ ಪ್ಯಾಂಟು ಶರ್ಟ್ಗಳು ಮತ್ತು ಜುವೆಲರೀಸ್ ಅಂದರೆ ಅದನ್ನೇನಂತಾರೆ ಉಮಾ ಗೋಲ್ಡೇನೋ ಒಡವೆಗಳು ಬರ್ತಾವಲ್ಲ, ಸರ, ಜುಮ್ಕಿ, ಓಲೆ ಆ ಥರದವು. ಮತ್ತು ಬೇರೆ ಬೇರೆ ತಿನ್ನೋ ಐಟಮ್ಗಳೇನೋ ಇದ್ವು ಅವು. ಮತ್ತು ಬೇರೆ ಬೇರೆ ಇದು ತುಂಬ ಮನೆಗೆ ಬೇಕಾದಂಥ ವಸ್ತುಗಳು ಏನೇನು ಇರ್ತಾವಲ್ಲ ಆ ಥರ ಒಂದಷ್ಟು ವಸ್ತುಗಳಿದ್ವು. ಅವರೇಕಾಯಿ ಮೇಳ ಅಂತ ಹೆಸರು ಮಾತ್ರ ಇದೆ, ಜಾಸ್ತಿ ಇದ್ದಾವೆ. ಅವರೇಕಾಯಿ ಮೇಳ ಅಂತ ಇಟ್ಮೇಲೆ ಹೆಸರು ಅವರೇಕಾಯಿ ಐಟಮು ಜಾಸ್ತಿ ಅದರಲ್ಲಿ ಮಾಡಿರೋವಂಥ ಐಟಮ್ಗಳೇ ಇರಬೇಕಿತ್ತು. ತಿಂಡಿ ತಿನಿಸು ಅಂತಾರಲ್ಲ ಆ ಥರದವು. ನನಗೇನೋ ಇದು ಅವರೇಕಾಯಿ ಮೇಳ ಅಂತ ಅನ್ನಿಸ್ಲಿಲ್ಲ, ನಿಜ ಹೇಳ್ತೀನಿ. ಸುಮ್ಮನೆ ಈ ಚೌಟ್ರಿ ಒಳಗಡೆ ಆ ಕಡೆ ಈ ಕಡೆ ಒಂದೊಂದು ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ ಅಷ್ಟೇ. ಬಟ್ಟೆದ ಅಂಗಡಿ, ಅದೇ ಒಡವೆ ಹೇಳಿದ್ನಲ್ಲ ಆ ಥರ ಒಡವೆ ಅಂಗಡಿ, ಇದೇನೋ ತಿಂಡಿ ತಿನಿಸುಗಳು ಆ ಥರದ ಅಂಗಡಿ, ಬೇರೆ ಏನೇನೋ ಒಂದಷ್ಟು ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ. ಅಲ್ಲಿ ನಮಗೆ ನಮ್ಮ ಶ್ರೀಮತಿಯವರು ಏನು ಬೇಡ ಅಂದ್ರೂ ನಾನು ಇರಲಿ ತಗೋಬೇಕಾಗುತ್ತೆ, ಯೂಸ್ ಆಗುತ್ತೆ ಮನೆಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ನೋಡಿರಿ, ಫಸ್ಟ್ ಇದೇ ತೊಗೊಂಡಿದ್ದು. ಇದು ಬಂದುಬಿಟ್ಟು ಸಿಂಕ್ ಕ್ಲೀನ್ ಮಾಡೋದಂದರೆ ಸಿಂಕ್ ಒಳಗಡೆ ಕ್ಲೀನ್ ಮಾಡೋದಲ್ಲ, ಸಿಂಕ್ ಪೈಪ್ ಏನೋ ಕಟ್ಕೊಂಡಿರುತ್ತಲ್ಲ ಅದರೊಳಗಡೆ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ಕ್ಲೀನ್ ಮಾಡೋದಂತೆ. ಅದು ಡೆಮೋ ಸಹ ತೋರಿಸಿದ್ರು ನಮ್ಗೆ ಯಾವ ಥರ ಅಂತ ಹೇಳ್ಬಿಟ್ಟು. ಈ ಥರ ಹಿಂಗೆ ಇಟ್ಕೊಂಡು ಒಳಗಡೆ ಪೈಪ್ ಒಳಗಡೆ ಎಲ್ಲ ಹಾಕ್ಬಿಟ್ಟು ಹಿಂಗೆ ಎತ್ತಿದ್ರೆ ಏನಾದರೂ ಕಟ್ಕೊಂಡಿದ್ರೆ ಕೂದಲು ಅದು ಇದು ಏನಾದರೂ ಕಟ್ಕೊಂಡು ಸಿಂಕ್ ಒಳಗಡೆ ಹೋಗಿ ಬರುತ್ತೆ ಅಂತೆಲ್ಲ ತೋರಿಸಿದ್ರು. ಬರೀ ₹100 ಅಲ್ವಾ, ಇರಲಿ ತಗೋ ಅಂತ ಹೇಳಿದೆ. ನಮ್ಮ ಶ್ರೀಮತಿ ಇದೆಲ್ಲ ಏನಕ್ಕಪ್ಪ, ನಾನು ಸಿಂಕೆಲ್ಲ ನೀಟಾಗಿ ತೊಳೆದು ಇದು ಮಾಡ್ತೀನಿ, ಸಿಂಕ್ ಒಳಗಡೆ ಏನು ಕಸ ಏನು ಹಾಕೋದೇ ಇಲ್ಲ ಆ ಥರ ಅಂತ ಹೇಳಿದ್ರು. ಇರಲಿ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಮನೆ ಅಂದಮೇಲೆ, ಮತ್ತೆ ಇದು ಎಲ್ಲೂ ಸಿಗೋಲ್ಲ, ಹುಡ್ಕೊಂಡು ಹೋಗೋದಕ್ಕಾಗಲ್ಲ, ತಗೋ ಅಂತ ಹೇಳಿದೆ. ಸರಿ ಆಯಿತು ಅಂತ ತಗೊಂಡ್ರು. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಯಾರೋ ಹೆಣ್ಮಕ್ಳು ಇದು ನೋಡಿರಿ ಮಸಾಜ್ ಮಾಡ್ಕೋಬೋದು ಇದು ಅಂತ ತೋರಿಸ್ತಾಯಿದ್ರು. ನಾನೆಲ್ಲ ಇಲ್ಲಿ ಸೇಲ್ ಮಾಡೋರೆ ಅಂದ್ಕೊಂಡೆ, ಅದು ಯಾರೋ ಬೇರೆಯವ್ರು ನಮ್ಮ ಥರ ನೋಡೋಕ್ಕೆ ಬಂದಿರೋರು. ನಾನು ಕಾಲೇಜ್ ಚಕ್ಕರ್ ಹಾಕಿ ಬಂದಿದ್ರೆ ಬ್ಯಾಗೆಲ್ಲ ತೊಗೊಂಬಂದಿದ್ರಲ್ಲ ಅಂದೆ. ಇಲ್ಲ, ಕಾಲೇಜ್ ಚಕ್ಕರ್ ಹಾಕಿ ಬಂದಿಲ್ಲ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಕಣ್ಣಿಗೆ ಹಾಕ್ಕೊಳೋದಂತೇನೋ, ಅದು ಕಣ್ಣಿಗೆ ಹಾಕ್ಕೊಂಡ್ರೆ ನಮ್ಮ ಶ್ರೀಮತಿಯವ್ರು ಹಾಕೊಂಡು ನೋಡಿದ್ರು ಫುಲ್ಲು ತಣ್ಣಗಾಗುತ್ತಂತೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದು ನೋಡೋಣ ತಗೊಳೋಣ ಅಂತ ನೋಡಿದೆ. ಆದರೆ ಇದನ್ನು ಫ್ರಿಜ್ ಒಳಗಡೆ ಇಡಬೇಕಂತೆ ನಾವು ಯೂಸ್ ಮಾಡೋದಾದಮೇಲೆ. ನಮ್ಮ ಮನೇಲಿ ಫ್ರಿಜ್ಜೆಲ್ಲ ಇಲ್ಲ, ಬೇಡ ಬಿಡು ಅಂದ್ಕೊಂಡು ಮತ್ತು ಮನಸಲ್ಲೇ ಒಂದು ಇದಿರುತ್ತಲ್ಲ ಆ ಥರ ಅಂದ್ಕೊಂಡ್ವಿ. ಹರಳೆಣ್ಣೆನೇ ಜೀವಕ್ಕೆ ತಂಪು, ಜುಟ್ಟಿಗೆ ಭದ್ರ, ಹರಳೆಣ್ಣೆ ಹಚ್ಕೊಂಡ್ರೆ ಸಾಕು ಕಣ್ಣೆಲ್ಲ ತಣ್ಣಗಾಗುತ್ತಲ್ವ, ಮತ್ತೇನಕ್ಕೆ ಇವೆಲ್ಲ ಅಂತ ಮನಸಲ್ಲಿ ಅಂದ್ಕೊಂಡು ಹಂಗೇ ಮುಂದೆ ಬಂದರೆ ಇಲ್ಲಿ ಚಿಕ್ಕ ಮಕ್ಕಳು ಟಾಯ್ಸ್ ಇದ್ವು. ಏನೇ ತಗೊಂಡ್ರು ₹10 ಅಂತೆ. ನನಗೆ ಈ ಥರ ಹೋದಾಗ ನಮ್ಮ ಜಾಣೆ ಮಗಳಿಗೆ ಏನಾದರೂ ಒಂದು ತಂದಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಆಗೋದಿಲ್ಲ. ಅದಕ್ಕೆ ಇಲ್ಲೊಂದಷ್ಟು ಐಟಮ್ಗಳು ನೋಡಿದೆ, ತುಂಬ ಐಟಮ್ಗಳಿದ್ದಾವೆ. ಇದೆಲ್ಲ ಚಿಕ್ಕವು. ಅದರಲ್ಲಿ ಅವಳಿಗೆ ಇಷ್ಟ ಆಗೋಂಥದ್ದು ಒಂದು ಇದು ಪಿಂಕ್ ಕಲರಲ್ಲಿತ್ತು, ಏನೋ ಕೈಗೆ ಹಾಕೋಳೋ ಬ್ಯಾಂಡು. ಈ ಥರ ಹಿಂಗೆ ಹಾಕ್ಕೊಂಡ್ರೆ ಅದು ಬ್ಯಾಂಡು ಕೈಗೆ ಹಾಕ್ಕೊಳೋದು, ಅದೊಂದು ಪಿಂಕ್ ಕಲರಲ್ಲಿ ತೊಗೊಂಡೆ. ಮತ್ತು ಇಲ್ಲಿ ಪ್ಲಾಸ್ಟಿಕ್ದು ಒಂದು ಬುಗುರಿ ಇತ್ತು. ಬುಗುರಿ ಹಿಂಗೆ ಬಿಟ್ಟರೆ ಸಾಕು, ತಿರುಗಿಸಿ ಅದು ತಿರುಗ್ತಾ ಇರುತ್ತೆ. ಇವೆಲ್ಲ ಚೆನ್ನಾಗಿರುತ್ತೆ ಮಕ್ಳಿಗೆ. ಈ ಥರ ಆಟ ಆಡಿದಾಗ ಈ ಬುಗುರಿ ಇವೆಲ್ಲ ಚೆನ್ನಾಗಿರುತ್ತೆ, ಅವ್ರ ಮೈಂಡು ತುಂಬ ಇದಾಗುತ್ತೆ, ರಿಫ್ರೆಶ್ ಆಗುತ್ತೆ ಒಂಥರ. ಅದಕ್ಕೋಸ್ಕರ ಬುಗುರಿ ತಗೊಂಡೆ. ಮತ್ತು ಇನ್ನೊಂದೆರಡು ಏನೋ ತಗೊಂಡೆ. ಇಲ್ಲೆಲ್ಲ ನಮ್ಮ ಶ್ರೀಮತಿಯವ್ರು ಬರೀ ಇಂಥವಕ್ಕೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ಬೈತಾಯಿದ್ರು. ಅವ್ರು ಬೈದ್ರು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಕೆಲವೊಂದು ವಿಷಯದಲ್ಲಿ ಬೈಸ್ಕೊಂಡು ಸುಮ್ಮನಾಗ್ಬಿಡ್ತೀನಿ ಮಗಳಿಗೋಸ್ಕರ. ಇಲ್ಲಿ ತೊಗೊಂಡೆ. ಮತ್ತು ಇದೇನೋ ತಿರುಗಿ ಬಿಡ್ತಾರಲ್ಲ, ಇದೇನೋ ಮೇಲೆ ಹಾರ್ಕೊಂಡು ಹೋಗೋದು ನೋಡ್ರಿ ರೆಕ್ಕೆ. ನಾವು ಇದನ್ನು ಹೆಲಿಕಾಪ್ಟ್ರು ರೆಕ್ಕೆ ಅಂತಿದ್ವಿ ಚಿಕ್ಕವರಿದ್ದಾಗ. ನಾವು ಚಿಕ್ಕವರಿದ್ದಾಗಲಿಂದನೂ ಈ ಟಾಯ್ಸ್ ಇದ್ದೇ ಇದೆ ಕಣ್ರಿ. ಈ ಆಟದ್ದು ಏನಿದೆ ಆಟ ಸಾಮಾನು, ನಾವು ಚಿಕ್ಕವರಿದ್ದಾಗಲಿಂದನೂ ಇದೈತೆ. ನಾವು ಆಡಿದ್ದೀವಿ ಇದು ಚಿಕ್ಕವರಿದ್ದಾಗ. ಈಗಲೂ ನಮ್ಮ ಮಕ್ಕಳ ಕಾಲಕ್ಕೂ ಇದೇ ಐತೆ. ಹೊಸದಾಗಿ ಬೇರೆ ಬೇರೆ ಏನೋ ಬಂದವೆ, ಆದರೆ ಇದು ಮಾತ್ರ ಯಾವತ್ತೂ ಬದಲಾಗಿಲ್ಲ. ಇದು ಹಂಗೆ ಐತೆ, ಯಾವಾಗಲೂ ಹೆಂಗೈತೆ, ಇದು ಹಂಗೆ ಐತೆ. ಹಾಗೆ ಅದಾದಮೇಲೆ ಅಲ್ಲೇ ಇದನ್ನಿಕ್ಕಿದ್ರು, ಇದನ್ನು ಮುಳ್ಳುಗಡ್ಡಿ ಅಂತಿದ್ವಿ ನಾವು. ನೋಡಿರಿ, ಯಾರಿಗಾದ್ರೂ ನೆನಪಿದೆಯಾ ನಿಮಗೆ? ನಾವು ಚಿಕ್ಕವರಿದ್ದಾಗ ಅವಾಗೆಲ್ಲ ಚಪ್ಪಲಿ ಎಲ್ಲ ಕೊಡಿಸ್ತಿಲ್ಲ ಕಣ್ರಿ. ಇವಾಗೆಲ್ಲ ಚಪ್ಪಲಿ ಕೊಡಿಸ್ತಾರೆ ಅಪ್ಪ ಅಮ್ಮ ಚಿಕ್ಕ ಮಕ್ಳಿಗೆ, ಎಂತೆಂಥ ಶೂಗಳು ಎಲ್ಲ. ನಾವು ದೊಡ್ಡವರಾಗಿ ಇಷ್ಟು ಇದಾದ್ರೂ ಚಪ್ಪಲಿ ಇಲ್ಲ, ಬರಿಗಾಲಲ್ಲಿ ಓಡಾಡ್ತೀವಿ. ಎಲ್ಲ ಮುಳ್ಳು ಚುಚ್ಕೋತಿದ್ವಲ್ಲ ಹೊಲದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಬೇಕಾರೆಲ್ಲ. ಮುಳ್ಳು ಚುಚ್ಚಿದಾಗ ಮುಳ್ಳು ಬಗ್ಗಿಯೋದಕ್ಕೆ, ಒಳಗಡೆ ಇರೋ ಮುಳ್ಳು ತಕ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ತಿದ್ರು, ಬಳಸ್ಕೊತಿದ್ರು. ಹಿಂಗೆ ಹಾಕಿ ಕಿತ್ಕೊಳ್ಳೋರು. ಅಜ್ಜಿಗಳು
ಅವರು ಸರದಲ್ಲಿ ಅಥವಾ ಒಂದು ದಾರ ಕಟ್ಕೊಂಡು ಹಾಕ್ಕೊಂಡವ್ರು, ಕತ್ತಿಗೆ ನೇತಾಕೊಂಡಿರೋರು ಮುಳ್ಳುಗಡ್ಡಿ ಅಂತ ಎಲ್ಲರ ಮನೇಲೂ ಇರೋದು. ಇದರಲ್ಲಿ 3 ಥರ ಇರುತ್ತೆ. ಒಂದು ಇದಿರುತ್ತೆ ಕಿವಿ ಇಯರ್ ಬಡ್ಸ್ ಅಂತಾರಲ್ಲ, ಅದರಲ್ಲಿ ಕಿವಿ ಕ್ಲೀನ್ ಮಾಡ್ಕೋತಾರಲ್ಲ ಇವಾಗ. ಆ ಕಾಲದಲ್ಲಿ ಇದನ್ನು ಕಿವಿ ಕಡ್ಡಿ, ಕುಗ್ಗಿ ಕಡ್ಡಿ ಅಂತಿದ್ರು ಅದನ್ನು. ಮತ್ತು ಇನ್ನೊಂದು ಇದ್ರ ಥರ ಚಾಕು ಸಣ್ಣದು ಇರುತ್ತೆ ನೋಡ್ರಿ, ಅದು ಅವರು ಅಡಿಕೆಲೆ ಹಾಕೋತಿದ್ರಲ್ಲ ಹಳೆ ಕಾಲದಲ್ಲಿ ಅಜ್ಜಿದಿರು, ಅದೆಲ್ಲ ಅಲ್ಲಿ ಸಂದಿಲ್ ಸಿಕ್ಕಾಕೊಂಡಾಗ ಅದನ್ನು ತಕ್ಕೊಳ್ಳೋದಕ್ಕೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಮಾಡ್ತಿದ್ರು. ಮತ್ತು ಇದು ಬಂದುಬಿಟ್ಟು ಮುಳ್ಳೇನಾದರೂ ಇರುತ್ತಲ್ಲ, ಇಕ್ಳ ಥರ ಚಿಮ್ಟದ ಥರ ಇರ್ತದೆ. ಇದು ಚಿಮ್ಟ, ಸಣ್ಣದು ಚಿಮ್ಟ ಅಂತಾರೆ, ಚಿಮ್ಟದ ಕಡ್ಡಿ ಅಂತಾರೆ. ಅದನ್ನು ಹಿಂಗೆ ತಕ್ಕೊಳ್ಳೋದು, ಮುಳ್ಳನ್ನ ಎಳ್ಕೊಳೋದು ಬಗೆದ್ಬಿಟ್ಟು ಪಿನ್ನದಲ್ಲಿ, ಅದಕ್ಕೆ ಯೂಸ್ ಮಾಡೋರು. ಇದಿತ್ತು. ಇದು ಲಾಸ್ಟ್ ಟೈಮ್ ನಾನು ಒಂದು ಸಲ ಮುಳ್ಳು ಏನೋ ಏರಿಸ್ಕೊಂಡು ಸೀಬೆನೋ ಚುಚ್ಕೊಬಿಟ್ಟು ಸೆಪ್ಪೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀನಿ, ಅದು ತೆಗಿಯೋದಕ್ಕೆ ಬರ್ತಿರಲಿಲ್ಲ. ಈ ಥರದ್ದು ಒಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಇರಲಿ, ಯಾವುದಕ್ಕೂ ಮನೇಲಿ ಇರಲೇಬೇಕು, ಈ ಥರದ್ದೊಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾಯಿತು. ಹಾಗೆ ಇಲ್ಲೇ ಪಕ್ಕದಲ್ಲೇ ಒಂದಷ್ಟು ಪಾತ್ರೆ ಐಟಮ್ಗಳು ಇಟ್ಕೊಂಡಿದ್ರು. ಆಹಾ, ಹೆಣ್ಮಕ್ಳಿಗಂತೂ ತುಂಬ ಖುಷಿ ಪಾತ್ರೆಗಳು ಅಂದರೆ. ಅವ್ರಿಗೆ ಹೆಣ್ಮಕ್ಳಿಗೆ ಸೀರೆ ತಗೊಳ್ಳೋದು, ಒಡವೆ ತಗೊಳ್ಳೋದು, ಪಾತ್ರೆಗಳು ತಗೊಳ್ಳೋದು ಅಂದರೆ ತುಂಬ ಖುಷಿ. ಇಲ್ಲಿ ಯಾವುದೇ ತಗೊಳ್ರಿ, ಎನಿ ಐಟಮ್ 100 ರೂಪಾಯಿ, 100 ರುಪೀಸ್ ಅಂತ ಇತ್ತು ನೋಡಿರಿ. ಯಾವುದೇ ತಗೊಂಡ್ರು 100 ರೂಪಾಯಿ ಅಂತೆ. ಇದರಲ್ಲಿ ಒಂದಷ್ಟು ಅಂದರೆ ತುಂಬ, ಒಂದು ರಾಶಿ ಅಲ್ಲ, ಒಂದು 3-4 ತಗೊಂಡ್ವಿ. ಇಲ್ಲಿ ಕೆಲವೊಂದು ಐಟಮ್ಗಳು ಸ್ವಲ್ಪ ಚೆನ್ನಾಗಿದ್ವು, ಕ್ವಾಲಿಟಿ ಇದ್ವು, ಅವು ಗಟ್ಟಿದ್ವು. ಅವನ್ನೆಲ್ಲ ನೋಡಿದ್ರು ನಮ್ಮ ಶ್ರೀಮತಿಯವ್ರು, ಚೆಕ್ ಮಾಡಿ ನೋಡ್ತಾವ್ರು ನೋಡ್ರಿ. ಕೆಲವೊಂದು ಸ್ವಲ್ಪ ಲಪ್ಕೋತಾರ, ಬಳಕು ಅಂತಾರಲ್ಲ, ಬಳ್ಕೋತಾರ, ಆ ಥರ ಇದ್ವು. ಅದರಲ್ಲಿ ಚೆನ್ನಾಗಿರೋವು, ಗಟ್ಟಿಯಾಗಿರೋ ಅಂಥವು 1-2-3 ತೊಗೊಂಡ್ರು. ಇಲ್ಲೆಲ್ಲ ಹುಡುಕಿ ಒಂದು ಸ್ಪೂನು, ಚಾಕು ಏನೋ ಹಾಕಿಡೋದಕ್ಕೆ ಅದೊಂದು ಸ್ಟ್ಯಾಂಡು, ಮತ್ತು ಇವೇನೋ ಬೇಸನ್ಗಳು ಥರದವೇನೇನೋ ತೊಗೊಂಡ್ರು. ಹಾಗೆ ಒಂದು ಚಾಪೆ ಬೇಕಿತ್ತು. ಪೂಜೆ ಮಾಡುವಾಗ ಕೂತ್ಕೊಂಡು ಬರೀ ನೆಲದಲ್ಲಿ ಪೂಜೆ ಮಾಡಬಾರ್ದಂತ. ನಮ್ಮ ಮನೇಲಿ ದೈವಿ ಮಹಾತ್ಮೆದು ಕತೆ ಓದ್ತೀವಿ. ಆ ಥರ ಏನಾದರೂ ಇದು ಮಾಡಬೇಕಾದ್ರೆ ಆ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಇದು ಮಾಡೋದಕ್ಕೆ ಒಂದು ಚಿಕ್ಕ ಚಾಪೆ ಇತ್ತು. ಆ ಚಿಕ್ಕ ಚಾಪೆ ಒಂದು ತೊಗೊಂಡ್ವಿ. ಬರೀ ಇಷ್ಟೇ ಅಲ್ಲ, ಇಲ್ಲೆಲ್ಲ ತುಂಬ ವಸ್ತುಗಳಿದ್ವು. ಅಂದರೆ ಪಾತ್ರೆ ಐಟಮ್ಗಳನ್ನೇ, ಚಿಕ್ಕ ಕಾಫಿ ಲೋಟಗಳು, ಅವು 10 ರೂಪಾಯಿಂದನೂ ಇದ್ವು ಲೋಟಗಳು. 20 ರೂಪಾಯಿ ಐಟಮು, ಏನೇ ತೊಗೊಂಡ್ರು 50 ರೂಪಾಯಿ, 50 ರೂಪಾಯಿಗೆ 2, 100 ರೂಪಾಯಿಗೊಂದು, ಈ ಥರ ಒಂದಷ್ಟಿದ್ವು. ಅದರಲ್ಲಿ ತುಂಬ ತೊಗೊಂಡೋಗೋ ಕಾಲ. ಈಗಲೇ ಲಗೇಜ್ ಜಾಸ್ತಿ ಆಗಿದೆ, ಮತ್ತು ತುಂಬ ಏನು ಕಷ್ಟ ಅಂತ ತೊಗೊಂಡೋಗೋದು. ಮನೆಗೆ ಬೇಕಾಗಿರೋ ಅಂಥದ್ದು ಮಾತ್ರ ತೊಗೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವರು 1-2-3 ಬೇಕಾಗಿರೋ ಅಂಥವು ತೊಗೊಂಡ್ರು. ಕೆಲವೊಂದು ನೋಡಿ, ಇಷ್ಟೇ ಐಟಮೇ ತೊಗೊಂಡಿರೋದು ನಾವಿಲ್ಲಿ. ಇಲ್ಲಿಂದ ನಾವಿಲ್ಲಿ ಪಕ್ಕದಲ್ಲಿ ಅಂದರೆ ಅವರೇಕಾಯಿ ಮೇಳ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಬೇರೆ ಬೇರೆ ಸ್ಟಾಲ್ಗಳು ಜಾಸ್ತಿ ಹಾಕ್ಕೊಂಡಿದ್ದಾರೆ ಚೌಟ್ರಿ ಹಾಲ್ ಒಳಗಡೆ. ಇಲ್ಲಿ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಏನೋ ಇರುತ್ತಲ್ಲ ಚಿಕ್ಕದಾಗಿ, ಈ ಡೈನಿಂಗ್ ಹಾಲ್ ಹತ್ರ ಮಾತ್ರ ಒಂದು 3 ಸ್ಟಾಲ್ಗಳು ಹಾಕ್ಕೊಂಡಿದ್ದಾರೆ. ಒಂದು ಪಾನಿಪುರಿದು, ಒಂದು ಚಿಪ್ಸ್ದು, ಮತ್ತು ಇನ್ನೊಂದು ಆ ಕಡೆ ಸೈಡಲ್ಲಿ ಅವರೇ ಬೇಳೆಯಿಂದ ಮಾಡೋ ಅಂಥ ಐಟಮ್, ಏನೇನೋ ದೋಸೆ ಏನೇನೋ ಅವಾಗ ತಾನೇ ಇನ್ನೂ ದೋಸೆ ಮಾಡ್ತಿದ್ರು, ಮತ್ತು ಬೋಂಡ ಏನೋ ಹಾಕ್ತಾಯಿದ್ರು. ಏನಾದರೂ ತಿನ್ನೋಣ ಅಂತ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಮತ್ತು ಅವರೇಕಾಯಿ ಮೇಳ ಅಂದಮೇಲೆ ಏನಾದರೂ ತಿನ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಇರಲಿ ಅಂತೇಳಿ ಬಂದ್ವಿ. ಇನ್ನೂ ದೋಸೆ ಮತ್ತು ಬೋಂಡ ಅಷ್ಟೇ ಮಾಡಿದ್ವಿ, 2 ಮಾಡ್ತಾಯಿದ್ರಿ ಇನ್ನೂ. ಇವೆಲ್ಲ ಏನು ಬೇಡ, ಮನೇಲೇ ಮಾಡ್ತೀನಿ, ನನಗೆ ಬರುತ್ತೆ ಇವೆಲ್ಲ, ಬೇರೆ ಏನಾದರೂ ತಿನ್ನೋಣ ನನಗೆ ಈ ಅಂತಿದ್ದಕ್ಕೆ ಅವರು ಟ್ವಿಸ್ಟರ್, ಪೊಟಾಟೊ ಟ್ವಿಸ್ಟರ್ ಅಂತಾರಲ್ಲ, ಆಲೂಗಡ್ಡೆ ಏನೋ ರೌಂಡಿಗೇನೋ ಕಟ್ ಮಾಡ್ತಾರೆ ನೋಡ್ರಿ, ಇದು ಈ ಥರದ್ದು ತಗೊಂಡ್ರು. ಅಂದರೆ ಇದು ಆದರೆ ಮನೇಲಿ ಮಾಡೋದಕ್ಕೆ ಬರೋದಿಲ್ಲ ನನಗೆ, ಅದಕ್ಕೆ ನಾನು ಇದನ್ನು ತಗೋತೀರಿ ಅಂತೇಳಿ. ಇದೇನೋ ಟ್ವಿಸ್ಟರ್ ಅಂತ ನೋಡಿರಿ, ಒಂದು ಆಲೂಗಡ್ಡೆನೇನೋ ತಿರುಗಿಸ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಬಿಲ್ಲೆ ಥರ ರೌಂಡಿಗೆ, ಅದಕ್ಕೊಂದು ಕಡ್ಡಿ ಏನೋ ಚುಚ್ಚಿ ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮೇಲೆ ಒಂದಷ್ಟು ಮಸಾಲೆ ಏನೋ ಒದರಿಸಿ, ಮತ್ತಿನ್ನೊಂದೇನೋ ಹಾಕ್ತಾರೆ, ಇದೇನೋ ಟ್ಯೂಬಲ್ಲೇನೋ ಅದೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಇದು ಸ್ವಲ್ಪ ವೆಯ್ಟ್ ಇತ್ತು, ಭಾರ ಇತ್ತು, ಆ ಕಡ್ಡಿ ಮುರ್ಕೊಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಕಡ್ಡಿ ಚುಚ್ತಾರೆ ನೋಡಿರಿ, ಇನ್ನೊಂದು ಕಡ್ಡಿ ಚುಚ್ಚಿಬಿಟ್ಟು ಅದಕ್ಕೇ ಇದು ಮಾಡಿಕೊಟ್ರು. ಟ್ವಿಸ್ಟರು ತಗೊಂಡ್ವಿ. ಮತ್ತು ಸ್ವಲ್ಪ ಖಾರವಾಗಿರಲಿ ಅಂತ ಹೇಳಿದರು ನಮ್ಮ ಶ್ರೀಮತಿಯವರು. ಅವರು ಸ್ವಲ್ಪ ಮಸಾಲೆ ಎಲ್ಲ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ರು. ಪಾಪ ನಮ್ಮ ಶ್ರೀಮತಿಯವರು ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಪ್ಪ ನನಗೆ ಬೇಡ ಅಂತ ಇದು ಮಾಡ್ತಿದ್ರು. ಇಲ್ಲ, ನೀನು ಕೇಳಿದ್ದೆ, ಇಷ್ಟಪಟ್ಟಿದ್ದೆ, ತಿನ್ನಲೇಬೇಕು ಅಂತ ಇದು ಮಾಡ್ತಿದ್ದೆ. ಪಾಪ ನನ್ನ ಬಲವಂತಕ್ಕೆ ತಿಂದರು, ತಿನ್ನೋಕ್ಕಾಗದೆ ಲಾಸ್ಟಲ್ಲಿ ಕೊನೆಯಲ್ಲಿ 1-2 ಪೀಸು ನನಗೆ ತಿನ್ನಿಸ್ಬಿಟ್ರು. ನೀನೇ ತಿನ್ನು, ಖಾರ ಅಂತ ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ನನಗೆ ತಿನ್ನಿಸಿದ್ರು. ಖಾರದ್ದು ತಿನ್ನೋದೇನೋ ತಿನ್ಬಿಟ್ರು, ನೀರು ಬೇಕು ಅಂತ ಕೇಳಿದ್ರು. ಅಲ್ಲೇ ನೀರು ಇತ್ತು, ನೀರು ತಗೊಂಡ್ವಿ. ಇದು ಒಂಥರ, ಇದೇನು ಹೊಸ್ದಾಗಿ ಇದು ಬಾಟ್ಲು ಬಂದಿದ್ದು ಇತ್ತೀಚೆಗೆ, ಇದು 2ನೇ ಸಲ ಈ ಥರ ತಗೋತಿರೋದು. ಇದೇನೋ ಹೆಸರಿದೆ ನೋಡಿರಿ, ಮರ್ತೋಗ್ಬಿಟ್ಟೋದು ಹೆಸರು. ಮುಂಚೆ ಎಲ್ಲ 10 ರೂಪಾಯಿಗೆ 1/2 ಲೀಟ್ರ್ ಕೊಡ್ತಿದ್ರು, 750 ml ಅಂದರೆ 3/4 ಲೀಟ್ರ್ ಬರುತ್ತೆ ನೋಡಿರಿ 10 ರೂಪಾಯಿಗೆ. ಇಲ್ಲಿ ಈಚೆ ಎಲ್ಲ ಮುಗೀತು, ಇನ್ನೇನು ಹೋಗೋಣ ಮನೆಗೆ ಅಂತ ಹೊರಟು ಬಂದರೆ, ಈಚೆ ಪಾಪ ಎಲ್ಲ ಬಿಸಿಲಲ್ಲಿ ಹಾಕೊಂಡಿದ್ದಾರೆ ನೋಡಿರಿ ಒಬ್ಬರು. ಇದು ರಂಗೋಲಿ ಹಾಕೋದು, ಇದೇನೋ ಇಟ್ಬಿಟ್ಟು ರಂಗೋಲಿ ಹಾಕಿದ್ರೆ ಅದ್ರ ಮೇಲೆ ಜರಡಿ ಥರ ಐತೆ, ಅದೇ ಡಿಸೈನಲ್ಲೇ ರಂಗೋಲಿ ಬರುತ್ತಂತೆ.
ಇಲ್ಲೂ ಎಲ್ಲ ಹುಡ್ಕಿದ್ವಿ ಒಂದಷ್ಟು, ನಮ್ಮ ಶ್ರೀಮತಿಯವ್ರು ಏನೇನೋ ಹುಡ್ಕಿದ್ರು. ಅದರಲ್ಲೂ ಕೆಲವೊಂದು ಚಿಕ್ಕವು ಇದ್ವು, ಮೀಡಿಯಮ್ ಸೈಜ್ ಇದ್ವು, ದೊಡ್ಡವು ಇದ್ವು. 50 ರೂಪಾಯಿಗೆ 4, 50 ರೂಪಾಯಿಗೆ 1, 50 ರೂಪಾಯಿಗೆ 2, 100 ರೂಪಾಯಿಗೆ 1, ಈ ಥರ ಏನೇನೋ ಇದ್ವು. ಅದರಲ್ಲಿ ನಮ್ಮ ಶ್ರೀಮತಿಯವರು ಹುಡುಕಿ ಏನೇನೋ ನೋಡ್ತಾ ಇದ್ದಾರೆ. ಈ ಅಪ್ಪ ಪಾಪ ಏನೋ ತೋರಿಸಿದ್ರು, ಈ ಥರ ಇರುತ್ತೆ, ಈ ಥರ ರಂಗೋಲಿ ಹಾಕಿ ಈ ಥರ ಎಳೆದ್ರೆ ಇದು ಬರುತ್ತೆ ಅಂತೆಲ್ಲ. ಮುಂಚೆ ಎಲ್ಲ ಕೈಯಲ್ಲೇ ಎಳೆಯೋರು, ಎಳೆ ರಂಗೋಲಿ ಅಂತೇನೋ ಎಳೆಯೋದು. ಇವಾಗ ಇದೆಲ್ಲ ಡಿಸೈನ್ ಎಲ್ಲ ಬಂದಿದ್ದಾವೆ. ಚೆನ್ನಾಗಿರುತ್ತೆ. ಮನೆ ಮುಂದೆ ರಂಗೋಲಿ ಹಾಕೋದು ಒಂಥರ ಮನೆ ಲಕ್ಷಣ ಇರುತ್ತೆ. ಸಾರಿಸಿ ಗುಡಿಸಿ ಮನೆ ಬಾಗಿಲಲ್ಲಿ ರಂಗೋಲಿ ಹಾಕಿದ್ರೆ ಮನೆಗೊಂದು ಲಕ್ಷಣ. ಅದಕ್ಕೆ ಇಲ್ಲೆಲ್ಲ ಇವ್ರು ತೋರಿಸಿದ್ರು, ಈ ಥರ ಡಬ್ಬಿಗಳಲ್ಲಿ ಇಕ್ಕಿ ರಂಗೋಲಿ ಹಾಕೋದು ಎಲ್ಲ ತೋರಿಸಿದ್ರು. ನಮ್ಮ ಶ್ರೀಮತಿಯವರು ಕೆಲವೊಂದು ಐಟಮ್ಗಳ್ನ ಇಲ್ಲಿ ತಗೊಂಡ್ರು, ಮನೆಗೆ ರಂಗೋಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಮನೆ ಮುಂದೆಲ್ಲ ಅಂತ. ಇಷ್ಟೆಲ್ಲ ತೊಗೊಂಡಾದ್ಮೇಲೆ ಮತ್ತೇನು ಎಲ್ಲಿಗೂ ಹೋಗಲಿಲ್ಲ. ನಮ್ಮ ಫ್ರೆಂಡ್ ಮನೇಲಿ ಇಟ್ಟಿದ್ವಲ್ಲ ಅದೆಲ್ಲ ಐಟಮು ಅದೆಲ್ಲ ತೊಗೊಂಡು ವಾಪಸ್ಸು ನಾವು ಮನೆ ಕಡೆ ಹೊರಟು ಬಂದ್ವಿ. ಇವತ್ತಿಗೆ ಇಲ್ಲಿನ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.